ಗೈಸ್ ಗುಡ್ ಮಾರ್ನಿಂಗ್. ನಾವು ಫೈನಲಿ ಬಂದು ನೆನ್ನೆ ನೈಟು ಕಾಠ್ಮಂಡುಗೆ ರೀಚ್ ಆದ್ವಿ. ಆ್ಯಂಡ್ ಇವಾಗ ಮಾರ್ನಿಂಗ್ ಎದ್ದು ಇವಾಗ ಫಸ್ಟ್ ಹೋಗ್ತಿರೋದು ಎಲ್ಲಿಗೆ ಅಂದರೆ ಸರ್ವಿಸ್ ಸೆಂಟ್ರಿಗೆ. ಗಾಡಿ ಬೆಳಗ್ಗೆ ಇವಾಗ ಮತ್ತೆ ಕೂಡ ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲಿ ನಿಂತಿದೆ ನೋಡಿ ನಮ್ಮ ಗಾಡಿ. ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ, ಅದೇ ಎರರು ನೋಡಿ, ಅದೇ 1.9.0 ಅಂತ ಎರರ್ ತೋರಿಸ್ತಿದೆ. ಏನಾದ್ರು ಪೆಟ್ರೋಲ್ ಲೀಕ್ ಆಗಿದೆಯಾ? ಸೊ ಗೈಸ್ ಇಲ್ಲಿ ನೈಟ್ ಬಂದು ನಿಲ್ಸಿದ್ದೆ ಗಾಡಿ, ಏನಾಗಿದೆಯೋ ಗೊತ್ತಿಲ್ಲ, ಕಂಪ್ಲೀಟಾಗಿ ಪೆಟ್ರೋಲ್ ಲೀಕ್ ಆಗ್ತೈತೆ ಇದರಿಂದ. ಆಮೇಲೆ ಇಲ್ಲಿ ನೋಡಿ ಕೋನ್ ಸೆಟ್ಟಿಂದ ಆಯಿಲ್ ಲೀಕು. ಈ ಗಾಡಿ ಏನು ಗುರು ಈ ಥರ ಇಷ್ಟೊಂದು ಪ್ರಾಬ್ಲಮ್ ಕೊಡ್ತಿದೆ. ದೂಕ್ಬಿಟ್ಟು ತಕ್ಕೋದಿನದೆ. ಹಾಂ ಹಾಂ ಭಯಲ್ ಸರ್ ಎಕ್ಕೈ ಎಗ್ದುಬಿಟ್ರೆ ಸ್ಟಾರ್ಟ್ ಆಗಿಲ್ಲ. ಸೊ ಇಲ್ಲೇ ಸರ್ವಿಸ್ ಸೆಂಟ್ರ್ ಐತದೆ ಅಂದರು. ಯಾರೋ ಪೆಟ್ರೋಲ್ ಟ್ಯಾಂಕು ತೂತ್ ಮಾಡೋರು, ಇಲ್ಲ ಅದು ಏನಂತಾರೆ ಪೆಟ್ರೋಲ್ ಪಾಸ್ ಆಗೋ ಪೈಪ್ ಕಟ್ ಮಾಡಿದಾರೋ ತೂತ್ ಮಾಡಿದಾರೋ ಗೊತ್ತಿಲ್ಲ. ಏನು ಮಾಡೋದ ಹೇಳಿ, ಫಸ್ಟ್ ಟೈಮ್ ಈ ಥರ ಇಷ್ಟೊಂದು ಇಶ್ಯೂ ಆಗ್ತಿರೋದು ಗಾಡೀಲಿ ಸ್ಟ್ರಾಂಗ್ ರೈಡ್ ಬಂದು. ಆ್ಯಂಡ್ ನೋಡಿ ನಮ್ಮ ಅಣ್ಣ ಪಾಪ ತಳ್ಕೊಂಡು ಹೋಯ್ತವನೆ, ಇಷ್ಟೊತ್ತು ನಾನು ತಳ್ತಿದ್ದೆ. ಸೊ ಗೈಸ್ ಫೈನಲಿ ಸರ್ವಿಸ್ ಸೆಂಟ್ರ್ ಹತ್ರ ಬಂದ್ವಿ. ಸೊ ಗೈಸ್ ಇದು ಬಂದ್ಬಿಟ್ಟು ನನ್ನ ಗಾಡೀಲಿ ಆಗಿರೋ ರೋದನೆ. ಸೊ ಇಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟಿದ್ದೀನಿ ಆ್ಯಂಡ್ ನೋಡ್ತೀನಿ ಅಂತ ಹೇಳಿದ್ದಾರೆ ಕಂಪ್ಲೀಟಾಗಿ. ಆ್ಯಂಡ್ ಇಲ್ಲಿ ಬಂದು ಹೆಂಗೆ ಅಂದರೆ ಕ್ಯೂ ಸಿಸ್ಟಮ್ ಥರ ಗೈಸ್ ಅಲ್ಲಿ ಬಂದು ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡಲ್ಲ ಅಂತೆ. ಅದಕ್ಕೆ ಏನೋ ಎಸ್ಟಿಮೇಷನ್ ಬಂದು 11-12,000 ತನಕ ಹೇಳಿದ್ದಾನೆ ನೇಪಾಳಿ ರುಪೀಸಲ್ಲಿ. ಏನೋ ಬ್ಯಾಟ್ರಿ ಪ್ರಾಬ್ಲಮ್ಮು ಸ್ಟಾರ್ಟರ್ ಕಾಯಿಲ್ ಪ್ರಾಬ್ಲಮ್ಮು ಗೊತ್ತಿಲ್ಲ, ಅದು ನೋಡ್ಬಿಟ್ಟು ಹೇಳ್ತೀನಿ. ಆಮೇಲೆ ಒಂದು ಜನರಲ್ ಸರ್ವಿಸಿಂಗ್ ಮಾಡಿಸ್ಬೇಕಿತ್ತು. 5,000 ಕಿಲೋಮೀಟ್ರ್ ಓಡ್ಬಿಟ್ಟಿದೆ ಗಾಡಿ. ಬಿಟ್ಟು ಬಂದಿದ್ದೀನಿ, ಇವತ್ತು ಸಂಜೆ ತನಕ ಕೊಡ್ತೀನಿ ಅಂತ ಹೇಳೋನೆ, ನೋಡೋದ ಏನಾಗುತ್ತೆ. ಏನಂದರೆ ಗಾಡಿ ಫೈನಲಿ ರೆಡಿ ಆಗಿದೆ. ನಿಧಾನಕ್ಕೆ ಹೇಳ್ತೀನಿ ಏನೇನಾಗಿತ್ತು ಗಾಡೀಲಿ ಅಂತ. ಥ್ಯಾಂಕ್ ಯು ದಾಯ್. ಸೊ ಗಾಡಿ ಬಿಲ್ ಬಂದು ನೇಪಾಳಿ ರುಪೀಸಲ್ಲಿ 31,000, 31,000 ಎಷ್ಟು ಹೇಳಿ 31,000. ಇವಾಗ ಅಷ್ಟು ಖರ್ಚಾಗುವಂಥದ್ದು ಏನಾಗಿತ್ತು ಅಂದರೆ, ಇದಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರೆ ನೋಡ್ಕೊಂಡು ತಗೋಬೇಕು. ಈಗ ನನ್ನ ಪರಿಸ್ಥಿತಿ ನೋಡ್ತಾ ಇದ್ದೀರ, ನಾನು ನಂಬ್ಕೊಂಡು ರೈಡ್ ಮಾಡ್ಕೊಂಡು ಬಂದ್ಬಿಟ್ಟೆ ಬೆಂಗಳೂರಿಂದ ನೇಪಾಳಿಗೆ ಎಂಟ್ರಾಗಿದ್ದೆ. ಈ ರೋಡ್ಸು ಹಳೇ ಫ್ಯೂಲ್ ಪಂಪು, ಹಳೇ ಫ್ಯೂಲ್ ಟ್ಯಾಂಕು ಕ್ರ್ಯಾಕ್ ಆಗಿತ್ತು. ಆ್ಯಂಡ್ ಮೋರ್ ಓವರ್ ಫ್ಯೂಲ್ ಪಂಪ್ ತುಂಬ ಹಳೇದಲ್ವಾ, ಲೀಕ್ ಆಗಿಬಿಟ್ಟು ಇಂಜಿನ್ ಮೇಲೆಲ್ಲ ಫುಲ್ಲು ಪೆಟ್ರೋಲು. ಆ ಟ್ಯಾಂಕ್ ಹತ್ರನೂ ಫ್ಯೂಲ್ ಪಂಪ್ ಹತ್ರ ಫಿಕ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಬೋಲ್ಟ್ಸ್ ಬರುತ್ತೆ ಅಲ್ಲ, ಸೊ ಅದರಿಂದನೂ ಕ್ರ್ಯಾಕು ಫ್ಯೂಲ್ ಟ್ಯಾಂಕು. ಇಲ್ಲಿ ಫ್ಯೂಲ್ ಪಂಪ್ ಪ್ರೈಸ್ ಬಂದು 18,000 ನೇಪಾಳಿ ರುಪೀಸು, ಅಂದರೆ ನಮ್ಮ ಇಂಡಿಯನ್ 12,000 ರುಪೀಸ್ ಅಪ್ರಾಕ್ಸಿಮೇಟ್ಲಿ. ನಮ್ಮ ಇಂಡಿಯಲ್ಲಿ ಬರೀ 6,500 ಫ್ಯೂಲ್ ಪಂಪು. ಆ್ಯಂಡ್ ಇನ್ನೊಂದು ಏನಂದರೆ ಫ್ಯೂಲ್ ಟ್ಯಾಂಕ್ ಬಂದು ನಮ್ಮ ಇಂಡಿಯಾದಲ್ಲಿ 2,000, ಇಲ್ಲಿ ಬಂದ್ಬಿಟ್ಟು 6,000 ರೂಪಾಯಿ ಅಂತೆ ಫ್ಯೂಲ್ ಟ್ಯಾಂಕು. ಅಷ್ಟು ಕಾಸ್ಟ್ಲಿ ಗುರು ನೇಪಾಳು. ಏನು ಹೇಳಬೇಕು ಏನು ಮಾಡಬೇಕು ಗೊತ್ತಿಲ್ಲ, ತುಂಬಾ ಬೇಜಾರು, ತುಂಬಾ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ಪಾರ್ಟ್ ಆಫ್ ಅ ರೈಡೋ ಲೈಫು. ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಬಂದಮೇಲೆ ಆಗಬೇಕಾಗಿದ್ದೆ. ಆಫ್ಟರ್ ಆಲ್ ದಿ ಸ್ಟ್ರಗಲ್ ಗಾಡಿ ರೆಡಿ ಆಯಿತು, ಅದೊಂದೇ ಖುಷಿ ಈಗ. ಸೊ ಈಗ ನೋಡೋದ ಏನು ಪ್ಲ್ಯಾನ್ ಆಗುತ್ತೆ. 2-3 ಡೇಸಿಂದ ಹೀಗೆ ಮೈಂಡ್ ಅಪ್ಸೆಟ್ ಆಗಿ ಏನೂ ಮಾಡಿರಲಿಲ್ಲ. ಸೊ ಇನ್ನು ಎಕ್ಸ್ಪ್ಲೋರ್ ಮಾಡೋಣ. ಈಗ ಟೈರ್ ಒಂದು ಹಾಕಿಸ್ಬೇಕು. ಟೈರ್ ಕಂಪ್ಲೀಟ್ಲಿ ಬಾಲ್ಡ್ ಆಗಿಬಿಟ್ಟೈತೆ ಹಿಂದೆಗಡೆ ರ್ಯಾಲ್ಕೋ. ಒಂದು 10,000-12,000 ಕಿಲೋಮೀಟರ್ಸ್ ಬಂದಿದೆ ಅಷ್ಟೇ. ಪಿಲಿಯನ್ ಹಾಕ್ಕೊಂಡು ಈ ಪಾರ್ಟಿ ಲಗೇಜ್ ತೊಗೊಬಂದ್ಬಿಟ್ಟಿದ್ನಲ್ಲ, ಸೊ ತುಂಬ ಜಲ್ದಿನೇ ಉಜ್ಜೋಗ್ಬಿಟ್ಟಿದೆ. ಈಗ ಫಸ್ಟು ಹೋಗ್ತಿದ್ದೀವಿ ಈಗ ಮನೆಗೆ, ನಮ್ಮ ಅಣ್ಣ ಮನೆಗೆ. ಆ್ಯಕ್ಚುಲಿ ಅಲ್ಲೇ ಸ್ಟೇ ಆಗಿರೋದು. ಇನ್ನು ಬನ್ಸಾರ್ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಸ್ಬೇಕೀಗ. ಗಾಡಿ ಈಗ ಅಂತೂ ಟಾಪ್ ನಾಚ್ ಕಂಡೀಷನ್ ಅಂದ್ಕೊಳ್ಳಿ ಕಂಪ್ಲೀಟ್ಲಿ. ಏನು ಪ್ರಾಬ್ಲಮ್ಸ್ ಇಲ್ಲ ಈಗ ಸದ್ಯಕ್ಕೆ ಅಂದರೆ ಮತ್ತೆ ಮುಂದೆನೂ ಬರಬಾರ್ದು. ಈಗ ಈ ಗಾಡೀಲಿ ಭಯ ಇರೋದು ಏನಂದರೆ ಕ್ಲಚ್ ಪ್ಲೇಟ್ ಅದು ಯಾವಾಗ ಹೋಗುತ್ತೋ ಅದು ಗೊತ್ತಿಲ್ಲ. ಅದಾದಮೇಲೆ ಇನ್ನು ಇಂಜಿನ್ ವರ್ಕೆಲ್ಲ ಏನೂ ಬರೋಲ್ಲ ಅನಿಸುತ್ತೆ, ಯಾಕಂದರೆ ಅವ್ನು ಮಾಡಿಸಿದಾನೆ ಅನಿಸುತ್ತೆ. ಇನ್ನೊಂದು ಏನಂದರೆ ಸಸ್ಪೆನ್ಷನ್ ಈ ಕಡೆ ಓರಿಂಗ್ ಬರುತ್ತೆ, ಸೊ ಅದೊಂದು ಇವ್ರ ಹತ್ರ ಸ್ಟಾಕ್ ಇಲ್ಲ ಅಂದರು. ನಾನು ಸಸ್ಪೆನ್ಷನ್ ಹೈಟ್ ಮಾಡಿಸಿದ್ರಿಂದ ನೀವು ನೋಡೇ ಇರ್ತೀರ ಹಳೆ ಪ್ರೀವಿಯಸ್ ವೀಡಿಯೋ ಅಲ್ಲಿ. ನಂದು ಫುಲ್ ಕಂಪ್ಲೀಟ್ ಫ್ರಂಟ್ ಸಸ್ಪೆನ್ಷನ್ ಆಯಿಲ್ ಫುಲ್ಲು ಲೀಕ್ ಆಗಿಬಿಟ್ಟಿತ್ತು.
ಈಗ ಎವ್ರಿಥಿಂಗ್ ಸಾರ್ಟೆಡ್ ಅನ್ಕೋತೀನಿ. ಅದೊಂದು ಬಿಟ್ಟು ಅದು ಇನ್ನು ಇಂಡಿಯಾದಲ್ಲಿ ಎಂಟ್ರ್ ಆಗಿದ ತಕ್ಷಣ ಯಾವುದಾದ್ರೂ ನಮ್ಮ ಇಂಡಿಯಾ ಸರ್ವಿಸ್ ಸೆಂಟ್ರೇ ನೋಡಿಬಿಟ್ಟು ಮಾಡಿಸ್ಬೇಕು. ಸೊ ಈಗ ಬಂದ್ಬಿಟ್ಟು ನಾವು ಸ್ವಯಂಭೂನಾಥ್ಗೆ ಹೋಗ್ತಿದ್ದೀವಿ. ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸೇ ಅಂದ್ಕೊಳ್ಳಿ ಕಠ್ಮಂಡುವಲ್ಲಿ. ಇಲ್ಲಿ ನಮ್ಮ ಇಲ್ಲಿಂದ 6.5 ಕಿಲೋಮೀಟರ್ಸ್ ಇದೆ, 6.5 ಕಿಲೋಮೀಟ್ರು. ನೋಡೋದ ಈವ್ನಿಂಗ್ ಟೈಮು ಫುಲ್ ಕಂಪ್ಲೀಟ್ ಕಾಠ್ಮಂಡು ಕಾಣಿಸುತ್ತೆ ನಮಗೆ. ಲ್ಯಾಂಡ್ ಕ್ರೂಸರ್ ಗುರು ಏನಿದ್ದಾವೆ ಗೊತ್ತಾ ನೇಪಾಳಲ್ಲಿ? ಟೊಯೋಟಾ ಲ್ಯಾಂಡ್ ಕ್ರೂಸರ್ಗಳು ಬೇಜಾನ್ ಇದ್ದಾವೆ. ಇಲ್ಲಿ ಎಷ್ಟು ದುಡ್ಡು ತೊಗೊಂಬಂದ್ರು ಸಾಲಲ್ಲ ಗುರು. ಶಾಪಿಂಗ್ ಏನಾದರೂ ನೋಡ್ಬಿಟ್ಟು ಆಸೆ ಆಗ್ಬಿಡುತ್ತೆ, ಟೆಂಪ್ಟ್ ಆಗಿಬಿಡುತ್ತೆ, ಅದು ಬೇಕು ಇದು ಬೇಕು ಅಂತ. ಒಂದಿಷ್ಟಕ್ಕೆ ಲಕ್ಷ ಹೋದ್ರೂ ಗೊತ್ತಾಗಲ್ಲ, ಅಷ್ಟೊಂದು ಶಾಪಿಂಗ್ ಮಾಡೋದು ಬಾ ಅನಿಸುತ್ತೆ. ಇನ್ನೂ ಕಮ್ಮಿ ಆಗುತ್ತದು. ಸ್ನೇಹಿತರೆ ಈಗ ಬಂದು ಎಷ್ಟು ರೀಚಾರ್ಜ್ ಕಾರ್ಡ್ ತೊಗೊಂಡಿದ್ದೀವಿ. 100 ರೂಪಾಯಿ ಕ್ಲಿಪ್ಪಲ್ಲೇ ಕೊಟ್ಟಿರೋದೈತೆ. ನನ್ನ ಮಗ ಅವನು ದುಡ್ಡೇ ಕೊಟ್ಟಿಲ್ಲ, ದುಡ್ಡು ಕೊಡಿ ಅಂತ ಮತ್ತೆ ಕೇಳ್ತಾವನೆ. ಆಮೇಲೆ ಹೇಳ್ಬಿಟ್ಟು ಕ್ಲಿಪ್ ತೋರಿಸ್ದೆ, ಅವಾಗ ಸುಮ್ಮನಾಗೋದ, ಏನೂ ಮಾತಾಡಲಿಲ್ಲ. ಯಾರೋ ಬೇರೆಯವ್ರು ತೊಗೊಂಡಿರ್ಬೋದು ಅಂತಾನೆ. ಏನು ಹೇಳಿ ಈ ಥರ ಎಲ್ಲ ಎಮರ್ಸಿದ್ರೆ ನೋಡಿ ಯಾವ ಟೈಮಲ್ಲಿ ಹೇಗೆ ಯೂಸ್ ಆಗುತ್ತೆ ವೀಡಿಯೋಗಳು ಕ್ಲಿಪ್ ಮಾಡಿರೋದು. ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಕ್ಲಿಕ್ ಮಾಡಿರೋ ಅದು ಕ್ಲಿಪ್ ಬಂದಿರೋದು ತೋರಿಸಿದ್ದಕ್ಕೆ ಒಳ್ಳೇದಾಯಿತು. ಇಲ್ಲಾಂದರೆ ಸುಮ್ಮನೆ 100 ರೂಪಾಯಿ ಚೂನ ಹಾಕ್ತಾರೆ ಕಳ್ಳನ ಮಕ್ಕಳು ಬೇಜಾನ್ ಇವರು. ಅಲ್ಲಿ ಕಾಣ್ತಿದೆಯಲ್ಲ ಮೇಲ್ಗಡೆ ಗುಡಿ ಥರ, ಅದೇನೇ ಸ್ವಯಂಭೂನಾಥ್. ಹೋಗೋ ದಾರಿನೂ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಬೇಕು. ನಾನು ಕೆಳಗಡೆ ಬೈಕ್ ಪಾರ್ಕ್ ಮಾಡಿಬಿಟ್ಟು ಒಂಥರ ಡಿಫ್ರೆಂಟ್ ವೈಬ್ ಅಂದ್ಕೊಳ್ಳಿ. ಅಲ್ಲಿಂದ ಹೋಲ್ ಕಾಠ್ಮಂಡು ಸಿಟಿ ಕಾಣಿಸುತ್ತೆ. ಒಂಥರ ವೆರಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸನ್ಸೆಟ್ ಟೈಮ್ ಬೇರೆ ಅಲ್ಲ, ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಬಂದಿರೋದೀಗ. ಎಂಟ್ರ್ ಆದ್ವಿ ಒಳಗಡೆ. ಈ ನೇಪಾಳಿಗಳಿಗೆಲ್ಲ ಇಲ್ವಂತೆ, ಟಿಕೆಟ್ ಇಲ್ಲ. ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಕಂಪ್ಲೀಟ್ ಈ ಓಂ ಮಣಿ ಪದ್ಮೆ ಫ್ಲ್ಯಾಗ್ ಹಾಕಿದ್ದಾರೆ. ಸೊ ಅದು ತುಂಬ ಮೀನಿಂಗ್ ಇದೆ ಅಂದ್ಬಿಟ್ಟೆ ಹಾಕಿರೋದು. ನೋಡಿ ಎಲ್ಲ because of the vibration if you put the water okay because of vibration we call therapy ball, singing ball, running ball. ಸೊ ಗೆಳೆಯರೇ, ನಮ್ಮ ಅಣ್ಣ ಬಂದು ಜಾಯ್ನ್ ಆಗಿದ್ದಾನೆ, ಅಜಿತ್ ಥಪ್ಪ. ಅವನದು ಚಾನೆಲ್ ಇದೆ, ಅವನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿರ್ತಾನೆ ನೇಪಾಳ ಅವಾಗವಾಗ. ಅಜಿತ್ ಥಪ್ಪ ಅಂತ ಹೋಗಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ನೀವು ಕೂಡ. ಯಾ ರೀಸೆಂಟ್ಲಿ ಮನಾಂಗ್ ತಿಲಿಚೋ ಲೇಕ್ ಎಲ್ಲ ಹೋಗಿದ್ದ, ಅದ್ರದ್ದು ವಿಡಿಯೋಸ್ ಬಿಡ್ತಾನೆ. ನಾನು ಅದು ಹೋಗ್ಬೇಕು ಅಂದ್ಕೊಂಡು ಬಂದೆ, ಬಟ್ ಆಗಲಿಲ್ಲ. ಸೊ ನೀವು ಅದ್ರಲ್ಲಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಗೆಳೆಯರೇ ನೋಡಿ, ಸನ್ಸೆಟ್ ಆಗ್ತಿದೆ ನೋಡಿ, ಅಲ್ಲಿ ಸಖತ್ತಾಗಿದೆ. ಸೊ ಸ್ನೇಹಿತರೆ, ವಿ ಆರ್ ಫೈನಲಿ ಹಿಯರ್. ನೋಡಿ ಇದೆ ಸ್ವಯಂಭೂನಾಥ್. ನೋಡಿ ಗೈಸ್, ಯಾವುದಕ್ಕೆ ಸ್ಪೆಷಾಲಿಟಿ ಎಷ್ಟು ಓಡಾಡ್ತಿದ್ದಾವೆ ನೋಡಿ ಇಲ್ಲಿ ಪೋಸರ್ಸ್. ವಾ look at them.
ಗೈಸ್ ಇದೆ ಅಂತೆ ವಜ್ರ ಪವರ್ ಆಫ್ ಸ್ಟ್ರೆಂತ್ ಅಂತೆ ಲಾಕ್ ಇದು. ಸೊ ಒಳಗಡೆ ಬುದ್ಧ ಅದು ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ಸೊ ಗೈಸ್ ಇವಾಗ ವಿಸಿಟ್ ಎಲ್ಲ ಆಯಿತು. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್. ಮತ್ತೆ ನಾವು ಹೋಗ್ತಿದ್ದೀವಿ ಈಗ. ಎಲ್ಲಿ ನಮ್ಮ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಹೋಗ್ತಿದ್ದೀವಿ. ಇದು ನನ್ನ 4th ಟೈಮ್ ಇರ್ಬೋದು, ಇಲ್ಲ 3rd ಟೈಮ್ ಇರ್ಬೋದು. ವೈಬ್ ಮಾತ್ರ ಒಂಥರ ಬಂದಾಗೆಲ್ಲ ಡಿಫ್ರೆಂಟ್ ವೈಬೇ ಇರುತ್ತೆ ಇಲ್ಲಿ. ಯಾ ನೋಡಿ, ಯಾ ಕತ್ಲಾಗ್ತಿದೆ ನೋಡಿ ಹೇಗಿದೆ ಅಲ್ಲಿ ವ್ಯೂ ಅಂತ. ಸೊ ಗೈಸ್ ಈಗ ಬಂದು ವಿ ಆರ್ ಹೆಡಿಂಗ್ ಬ್ಯಾಕ್. ಎಲ್ಲಿಗೆ ಅಂದರೆ ಪಾಠನ್ ದರ್ಬಾರ್ ಸ್ಕ್ವೇರ್ ಅಂತ ಇದೆ, ಮಾರ್ಕೆಟ್ ಟೈಪು. ಆಮೇಲೆ ಇವತ್ತು ನೋಡೋದ ಆದರೆ ಪಶುಪತಿನಾಥ್ ಮಂದಿರ್ಗೆ ಹೋಗಬೇಕು, ಇಲ್ಲ ನಾಳೆ ಬೆಳಗ್ಗೆ ಹೋಗೋಣ. ಏನೋ ಆರತಿ ಎಲ್ಲ ಇರುತ್ತಂತೆ. ಸೊ ಬೆಳಗ್ಗೆ ವಿಸಿಟ್ ಮಾಡೋದೇ ಒಳ್ಳೆಯದು ಅಂತವೇ ನಮ್ಮ ಅಣ್ಣ. ಸೊ ಹೋಗಿರೋ ಟೈಮೆಲ್ಲ ಈವ್ನಿಂಗ್ಗೆ, ನಾಳೆ ಡೇ ಟೈಮ್ ನೋಡೋದ ಟೆಂಪಲ್ನ. ಆ್ಯಂಡ್ ಇದೆ ನಮ್ಮ ಲಲಿತ್ಪುರ್ ರೋಡ್ಸು. ಇವೆಲ್ಲ ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮತ್ತು ಇಲ್ಲಿ ಯಾವುದೋ ಪಿಲ್ಲರ್ಸ್ ಇದೆ, ಎಲ್ಲ ಆಲ್ಮೋಸ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲ ಇದೆ. ಸೊ ನೋಡಿ, ವಾವ್, ನೈಸ್ ಬ್ಯೂಟಿ.